ಹೌದು, ಹೀಗೆ ಸುಟ್ಟ ಗಾಯಗಳೊಂದಿಗೆ ನರಳಾಡ್ತಾ ಇರೋ ಈ ಯುವಕನ ಹೆಸರು ಆನಂದ್ ಕುಮಾರ್ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ನಿವಾಸಿ. ಚಿಂತಾಮಣಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಆನಂದ್ ಕುಮಾರ್ ಕೇರಾಗುಟ್ಟಹಳ್ಳಿ ಗ್ರಾಮದ ತನ್ನ ಅತ್ತೆಯ ಮಗಳನ್ನ ಪ್ರೀತಿಸ್ತಾ ಇದ್ದ. ಆದ್ರೆ ಈತನ ಪ್ರೀತಿಯ ಸಹವಾಸ ಬೇಡ ಅಂತ ಯುವತಿ ಪೋಷಕರು ಯುವತಿಯನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನವೊಲೆ ಗ್ರಾಮದ ಸಂಬಂಧಿಯ ಮನೆಯಲ್ಲಿ ಬಿಟ್ಟಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಡಿಗ್ರಿ ವ್ಯಾಸಂಗ ಮಾಡ್ತಾ ಇದ್ದ ವೈಶಾಲಿಯ ಬೆನ್ನು ಬಿದ್ದು ಪ್ರೀತಿಸ್ತಾ ಇದ್ದ ಆನಂದ್ ಕುಮಾರ್ ಮಂಗಳವಾರ ಮಂಚನಬಲೆ ಗ್ರಾಮಕ್ಕೆ ಬಂದು ಯುವತಿ ವಾಸವಿದ್ದ ಸಂಬಂಧಿಕರ ಮನೆ ಮುಂದೆಯೇ ಬಾ ನಮ್ಮನೆಗೆ ಹೋಗೋಣ ಬಾ ಅಂತ ಬಲವಂತ ಮಾಡಿದ್ನಂತೆ. ನನ್ನನ್ನ ಮದುವೆ ಮಾಡ್ಕೋ ಅಂತ ಒತ್ತಾಯಿಸಿದ್ನಂತೆ. ಆದ್ರೆ ಇದಕ್ಕೆ ವೈಶಾಲಿ ಹಾಗೂ ಅವರ ಸಂಬಂಧಿಕರು ವಿರೋಧ ಮಾಡಿದಾಗ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿ ಆನಂದ್ ಕುಮಾರ್ ಮನೆಯಲ್ಲಿ ಮಲಗಿದ್ದ ಯುವತಿ ವೈಶಾಲಿ ಮೇಲೆ ಟಾಯ್ಲೆಟ್ ಆಸಿಡ್ ಎರಚಿದ್ನಂತೆ. ಕೂಡಲೇ ಮನೆಯವರು ಆಕೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ದಾಖಲಿಸಿದ್ದಾರೆ. ಅದೃಷ್ಟವಶಾತ್ ಯುವತಿ ಬಚಾವಾಗಿದ್ದಾಳೆ. ಆದ್ರೆ ಮಾವ ಆನಂದ್ ಕುಮಾರ್ ಪೆಟ್ರೋಲ್ ಅನ್ನ ತನ್ನ ಮೈ ಮೇಲೆ ಸುರ್ಕೊಂಡು ಹಚ್ಕೊಂಡು ಸಾವಿಗೆ ಯತ್ನಿಸಿ ನನ್ನ ಸಾವಿಗೆ ಅತ್ತೆ ಮಾವ ಅವ್ರ ಮಗಳೇ ಕಾರಣ ಅಂತ ಹೇಳಿದ್ದಾನೆ. ವಯಸ್ಸು ಅವ್ರ ಮಾವ ಅತ್ತೆ ಅವ್ರ ಅಜ್ಜಿ ಏನಾಗಿದೆ? ನನ್ನ ಅವಳೆ ತುಪ್ಪ ಮಾಡೋದಕ್ಕೆ ನೋಡಿತು. ಅವಳೆ ನನ್ನ ವಯಸ್ಸು ಅಂತ ಅವಳಿಗೆ ಅವ್ರ ಮಾವ ಅತ್ತೆ ಅವ್ರ ಅಜ್ಜಿ ಇಷ್ಟು ಜನ ತುಪ್ಪ ಮಾಡೋಕೆ ನೋಡಿದ್ರು. ಇಂಜೆಕ್ಷನ್ ಇದ್ರೆ ಕೊಟ್ಬಿಡಿ. ನಮ್ಮ ಮದುವೆ ಇಷ್ಟ ಇಲ್ಲ ಅಂತೇಳಿರೋದಕ್ಕೆ ನೆನ್ನೆ ನಮ್ಮೂರಲ್ಲೇ ಇದ್ದರು ಮಂಚನಬಲೆ 3 ದಿನದಿಂದ. ನೆನ್ನೆ ನಮ್ಮ ಮಾವ ಒಂದೇನು ಹೇಳಿ ಕಳಿಸಿದ್ರು. ಮತ್ತೆ ನೋಡೋಣ ಕಂಪ್ಲೀಟ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ನೋಡೋಣ ಅಂತೇಳಿದರೆ ಇವತ್ತು ಬಂದು ಆಸಿಡ್ ಹಚ್ಚಿರೋದು. ಯಾಕೆ ಆಸಿಡ್ ಹಚ್ಚಿದ್ದು? ಮದುವೆ ಇಷ್ಟ ಇಲ್ಲ ಅಂತ ನಾನು ಹೇಳಿದ್ದೆ ನಮ್ಮ ಮಾವನಿಗೆ. ಅದಕ್ಕೆ ಎಷ್ಟು ದಿನದಿಂದ ನಿಮಗೆ ಮದುವೆ ಮಾಡ್ಕೊ ಅಂತ ಏನು ಹೇಳ್ತಾ ಇದ್ದ? ಮದುವೆ ಮಾಡ್ಕೊ ಅಂತ ಹೇಳ್ತಾ ಇದ್ದಿದ್ದು. ಅವ್ರ ಅಜ್ಜಿ ಎಲ್ಲ ಫಸ್ಟ್ ನಾನು ಹೇಳ್ತಾ ಇದ್ದೆ. ನೀವೇನಾಗಬೇಕು ಅವ್ರಿಗೆ? ಸೊಸೆ ಆಗಬೇಕಾ? ಸೊ ಅದಕ್ಕೇನು ಮಾಡಿದೆ ಇವತ್ತು? ಆಸಿಡ್ ಮಕ್ಕದ ಮೇಲೆ ಮಾಡ್ಕೊಂಡಿದ್ರೆ ಬಿಡಿಸ್ಬಿಟ್ಟು ಹಚ್ಚಿಬಿಟ್ಟು ಅಟ್ಟೆ. ಏನು ಆಸಿಡ್ ಆಗ್ತದೆ ಅವನು? ನನಗೆ ಗೊತ್ತಿಲ್ಲ. ಅವ್ರೇನು ಮಾಡ್ಕೊಂಡ್ರು ಮತ್ತೆ? ಅವ್ರೇನು ಮಾಡ್ಕೊಂಡ್ರು ಗೊತ್ತಿಲ್ಲ. ನಾನು ಅಷ್ಟಕ್ಕೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ಬಿಟ್ಟು. ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಿಟ್ರು. ಈಗ ಏನಾಗಿದೆ ನಿಮ್ಮ ಸಮಸ್ಯೆ? ನನ್ನ ಮಕ್ಕ ಉರಿ ಆಗ್ತದೆ. ಉರಿ ಆಗ್ತಿದೆಯಾ? ಎಷ್ಟು ದಿನದಿಂದ ಈ ರೀತಿ ಮಾಡ್ತಾ ಇದ್ದ? ಅಂದರೆ ಲವ್ ಮಾಡ್ತಾ ಇದ್ದ ನಿಮ್ಮನ್ನು? ಇಲ್ಲ, ಏನೋ ಗೊತ್ತಿಲ್ಲ. 10 years. ನಿಮ್ಗೆ ಎಷ್ಟು ವಯಸ್ಸು ಈಗ? ನನಗೆ 18 ಕಂಪ್ಲೀಟ್ ಆಗಿದೆಯಾ? ಅದಕ್ಕೆ ಏನಂತ ಅದೇ ಕಂಪ್ಲೇಂಟ್ ಪೊಲೀಸರಿಗೆ ಏನು ಕಂಪ್ಲೇಂಟ್ ಕೊಟ್ಟರು? ಏನಂತ ಕೊಟ್ಟರು? ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಳಕ್ಕೆ ಬಂದಿರೋದು. ಆಸಿಡ್ ಎಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ನಿಮ್ಮ ಹೆಸರು? ವೈಶಾಲಿ. ಇನ್ನು ಮಾವ ಆನಂದ್ ಕುಮಾರ್ ಮಾವನ ಮಗಳ ವೈಶಾಲಿಯನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದ. ಮದುವೆ ಮಾಡಿಕೊಂಡ್ರೆ ವೈಶಾಲಿಯನ್ನೇ ಮದುವೆ ಆಗೋದು ಅಂತ ಹೇಳ್ಕೊಂಡಿದ್ದ. ಆದ್ರೆ ಯುವತಿ ಮಾತ್ರ ಮಾವನ ಪ್ರೀತಿಯನ್ನ ನಿರಾಕರಿಸಿದ ಹಿನ್ನೆಲೆಯಲ್ಲಿ ನೊಂದ ಆನಂದ್ ಕುಮಾರ್ ಸಾವಿಗೆ ಯತ್ನಿಸಿ 80% ದೇಹದ ಭಾಗ ಬೆಂಕಿಯಿಂದ ಸುಟ್ಟು ಕರಕಲಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಪಾಲಾಗಿದ್ದ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮಂಚನಬೆಲೆ ಊರಲ್ಲಿ ನಿನ್ನೆ ಈವ್ನಿಂಗ್ ಒಂದು ಇನ್ಸಿಡೆಂಟ್ ಆಯಿತು. ಆ ಇನ್ಸಿಡೆಂಟಲ್ಲಿ ಒಬ್ಬರು ಗರ್ಲ್, ಆ ಗರ್ಲ್ದು ಏಜ್ ಅರೌಂಡ್ 18 years ಇದೆ. ಮತ್ತು ಕಾಲೇಜಲ್ಲಿ ಸ್ಟೂಡೆಂಟ್ ಇದ್ದಾರೆ ಅವರು. ಅವ್ರ ಮೇಲೆ ಅವ್ರದ್ದು ರಿಲೇಟಿವ್ ಒಬ್ಬರು ಆನಂದ್ ಅರೌಂಡ್ 21-22 ಏಜ್ ಇದೆ ಅವರದು. ಅವರು ಬಂದು ಏನಾದರೂ ಮ್ಯಾರೇಜ್ ವಿಚಾರ ಬಗ್ಗೆ ಏನು ಮಾತಾಡಿದ್ದೀರಾ, ಮತ್ತು ಅವ್ರಿಗೆ ಏನಾದರೂ ಫೋರ್ಸ್ ಮಾಡಿದ್ದೀರಾ ಕಿ ಮ್ಯಾರೇಜ್ ಮಾಡಬೇಕು ನಮ್ಮ ಜೊತೆಗೆ. ಗರ್ಲ್ ಬೇಡ ಹೇಳಿದ್ದಾರೆ. ಸೊ ಆ ಟೈಮ್ಗೆ ಇವರು ಒಂದು ಟಾಯ್ಲೆಟ್ ಕ್ಲೀನರ್ ಇತ್ತು, ಟಾಯ್ಲೆಟ್ ಆ್ಯಸಿಡ್ ಕ್ಲೀನರ್. ಅಂದರೆ ಅದು ಸ್ಟ್ರಾಂಗ್ ಆ್ಯಸಿಡ್ ಇಲ್ಲ, ಅದು ಟಾಯ್ಲೆಟ್ ಕ್ಲೀನರ್ ಥರದ್ದು ಆ್ಯಸಿಡ್ ಇದೆ. ಅದನ್ನು ಯೂಸ್ ಮಾಡಿ ಆ ಹುಡುಗಿ ಮೇಲೆ ಹಾಕಿದ್ದೀರಾ. ಅದನ್ನು
ಸೊ ಆ ಹುಡುಗಿಗೆ ಸ್ವಲ್ಪ ರ್ಯಾಷಸ್ ವಗೇರೆ ಆಯಿತು. ಜೊತೆಗೆ ಈ ಹುಡುಗ ಕೂಡ ಆಮೇಲೆ ಈ ಇನ್ಸಿಡೆಂಟ್ ಆದಮೇಲೆ ಒಂದು ಪೆಟ್ರೋಲ್ ಡೀಸೆಲ್ ಹಾಕಿ ಸ್ವಂತ ಬಾಡಿ ಮೇಲೆ ಇವರು ಕೂಡ ಬೆಂಕಿ ಹಾಕಿದ್ದಾರೆ ಸ್ವಂತ ಬಾಡಿಗೆ. ಸೊ ಇವರಿಗೆ ಕೂಡ ಅರೌಂಡ್ 70-80% ಬರ್ನ್ಸ್ ಆಗಿದೆ. ಇಬ್ಬರು ಜನಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ. ಆಮೇಲೆ ಗರ್ಲ್ಗೆ ಜಾಸ್ತಿ ಏನೂ ಸಮಸ್ಯೆ ಆಗಿಲ್ಲ, ಓನ್ಲಿ ರ್ಯಾಷಸ್ ಆಯಿತು ಫೇಸ್ ಮೇಲೆ ಸ್ವಲ್ಪ. ಮತ್ತು ಈ ಹುಡುಗಗೆ 80% ಬರ್ನ್ಸ್ ಆಯಿತು. ಅವ್ರದ್ದು ಟ್ರೀಟ್ಮೆಂಟ್ ಬೆಂಗಳೂರಲ್ಲಿ ಅವರಿಗೆ ವಿಕ್ಟೋರಿಯಾಗೆ ರಿಫರ್ ಮಾಡಿದ್ದಾರೆ. ಆಮೇಲೆ ಬೆಳಿಗ್ಗೆ ಅವ್ರದ್ದು ಡೆತ್ ಆಗಿದೆ ಆ ಹುಡುಗದ್ದು. ಒಟ್ನಲ್ಲಿ ಅತ್ತೆ ಮಗಳ ಮೇಲೆ ಹುಚ್ಚು ಪ್ರೀತಿ ಬೆಳೆಸ್ಕೊಂಡಿದ್ದ ಮಾವ ಮದುವೆಯನ್ನ ನಿರಾಕರಿಸಿದ್ದಕ್ಕೆ ಏನೋ ಮಾಡಲು ಹೋಗಿ ಇನ್ನೇನೋ ಮಾಡಿಕೊಂಡು ಕೊನೆಗೆ ಮಸಣ ಸೇರಿದ್ದು ಮಾತ್ರ ದುರಂತ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.